ವಿಚಿತ್ರ ಲೋಕದ ವಿಚಿತ್ರ ಸಂಬಳ. ಇದೇನು ಕೆಲಸನ ಅಥವಾ ಹುಚ್ಚುತನನ? ಸಾವಿನ ಜೊತೆ ಸರಸ. ಪ್ರತಿ ದಿವಸ ಸಾವಿರಾರು ಹಾವಿನ ವಿಷವನ್ನ ಕೈಯಿಂದ ತೆಗೆಯೋ ಸ್ನೇಕ್ ಮಿಲ್ಕರ್ಸ್. ಒಂದು ಸಣ್ಣ ತಪ್ಪು ಮಾಡಿದ್ರೆ ಸಾವು ನಿಶ್ಚಿತ. ಕೆಲವೊಬ್ರು ಕೆಲಸನ ಮಲಗುವುದು, ಬೆಡ್ಗಳ ಕ್ವಾಲಿಟಿ ಪರೀಕ್ಷಿಸಲಿಕ್ಕೆ ಬರೋಬ್ಬರಿ 20 ಲಕ್ಷ ಸಂಬಳ. ಇನ್ನು ಕೆಲವರು ನಾಯಿಯ ಆಹಾರ ತಿನ್ನೋ ಮನುಷ್ಯರು. ಹೌದು, ಇವರು ಮನುಷ್ಯರು ತಿನ್ನೋ ಬಿಸ್ಕಿಟ್ಗಿಂತ ನಾಯಿ ಬಿಸ್ಕಿಟ್ ಅನ್ನ ಜಾಸ್ತಿ ರುಚಿ ನೋಡ್ತಾರೆ. ಯಾಕಂದ್ರೆ ಅವ್ರಿಗೆ ಹಂಗ್ ಮಾಡ್ಲಿಕ್ಕೆ ಸಂಬಳ ಸಿಗ್ತದೆ. ನೀವು 9 to 5 ಆಫೀಸ್ ಕೆಲಸದ ಬಗ್ಗೆ ಯೋಚಿಸ್ತಿದ್ರ, ಕಷ್ಟಪಟ್ಟು ನಿಮ್ಮ ಕೆಲಸನ ನಿಭಾಯಿಸಬೇಕು ಅಂತ ಹೇಳಿ ನೀವೇನಾದ್ರೂ ಕನಸು ಕಂಡಿದ್ರ, ಜಗತ್ತಿನ ಕೆಲವು ಮೂಲಿ ಒಳಗ ಜನ ಇಂಥವೆಲ್ಲ ವಿಚಿತ್ರ ಕೆಲಸ ಮಾಡಿ ಕೋಟಿ ಕೋಟಿ ಗಳಿಸ್ತಾ ಇದಾರೆ. ಇದು ಬರೇ ಸಿನಿಮಾ ಕಥೆ ಅಲ್ಲ, ನಂಬಲೇಬೇಕಾದ ಸತ್ಯ. ಇವತ್ತಿನ ವಿಡಿಯೋದಾಗ ಡೇಂಜರಸ್ ಅಂಡ್ ವಿಯರ್ಡ್, ಅಪಾಯಕಾರಿ ಮತ್ತ ವಿಚಿತ್ರ ಕೆಲಸಗಳನ್ನ ನೋಡೋಣ. ನೀವು ಈ ಚಾನೆಲ್ಗೆ ಹೊಸದಾಗಿ ಬಂದಿದ್ರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮೊದಲನೇದಾಗಿ ಸ್ನೇಕ್ ವೆನಮ್ ಮಿಲ್ಕರ್. ಇದೊಂದು ಅತ್ಯಂತ ಅಪಾಯಕಾರಿ ಉದ್ಯೋಗಗಳಲ್ಲಿ ಒಂದು. ಇದ್ರಾಗ ಸ್ನೇಕ್ ಮಿಲ್ಕರ್ಸ್ ಏನ್ ಮಾಡ್ತಾರಂದ್ರ, ವಿಷಕಾರಿ ಹಾವುಗಳನ್ನ ಹಿಡಿದು ಅದ್ರ ಹಲ್ಲನ್ನ ಒಂದು ಗ್ಲಾಸ್ ಬೀಕರ್ಗೆ ಒತ್ತಿ ಅವುಗಳ ವಿಷದ ಗ್ರಂಥಿಯಿಂದ ಆ ವಿಷಾನ ಕಲೆಕ್ಟ್ ಮಾಡ್ತಾರ. ಹಿಂಗ ಯಾಕೆ ಮಾಡ್ತಾರಂದ್ರ, ಮುಳ್ಳಿನಿಂದ ಮುಳ್ಳು ತೆಗಿಯೋ ಹಂಗ ಹಾವಿನ ವಿಷಾನ ಯಾರಿಗಾದ್ರೂ ಹಾವು ಕಚ್ಚಿದ್ರ ಆ ವಿಷಾನ ತೆಗಿಲಿಕ್ಕೆ ಸಹಾಯ ಆಗ್ತದಂತ. ಈ ಕ್ಷೇತ್ರ ಒಳಗ ಬಿಲ್ ಹಾಸ್ಟ್ ಅನ್ನೋರು ಬಹಳ ಹೆಸರು ಮಾಡ್ಯಾರ. ಅವರು 100 ವರ್ಷ ಬದುಕಿದ್ರು ಆ ಜೀವನದಾಗ 170ಕ್ಕೂ ಹೆಚ್ಚಿನ ಟೈಮು ಹಾವು ಕಡಿಸ್ಕೊಂಡಿದ್ರಂತ. ಅಂದ್ರೂ ಅವರು ಧೈರ್ಯ ಬಿಡದ ಸಾವಿರಾರು ಜನರ ಪ್ರಾಣ ಉಳಿಸುವ ಸಂಶೋಧನೆಗೆ ಕಾರಣರಾಗ್ತಾರ. ಅಮೆರಿಕಾದಂತ ದೇಶದೊಳಗ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಸ್ನೇಕ್ ವೆನಮ್ ಮಿಲ್ಕರ್ಗೆ $50,000 $1 ಲಕ್ಷ ಅಂದ್ರೆ 40 ರಿಂದ 80 ಲಕ್ಷ ರೂಪಾಯಿ ಗಳಿಸ್ತಾನ. ಇದು ಬರೀ ರಿಸ್ಕಿ ಕೆಲಸ ಅಲ್ಲ, ಬಹಳಷ್ಟು ಜನರ ಜೀವ ಉಳಿಸೋ ಒಂದು ಮಿಷನ್. ಈ ಕೆಲಸ ಗುಂಡಿಗೆ ಗಟ್ಟಿ ಇರೋರು ಮಾತ್ರ ಮಾಡೋದು. ಎರಡನೇದ್ದು ವಿಡಿಯೋ ಗೇಮ್ ಟೆಸ್ಟರ್. ಬಹಳಷ್ಟು ಯುವಕರಿಗೆ ಇಡೀ ದಿವಸ ವಿಡಿಯೋ ಗೇಮ್ ಆಡೋದು ಒಂದು ಡ್ರೀಮ್ ಕೆಲಸ. ಬಹಳಷ್ಟು ಸಲ ವಿಡಿಯೋ ಗೇಮ್ ಆಡ್ತಿದಿ ಅಂತ ಹೇಳಿ ಅವರು ತಮ್ಮ ಪೇರೆಂಟ್ಸ್ ಕಡೆ ಬಯಸ್ಕೊಂಡಿರ್ತಾರ ಸಹಿತ. ಆದ್ರೆ ಈ ಕೆಲಸ ಒಳಗ ಆ ಗೇಮ್ ಆಡ್ಲಿಕ್ಕೆ ಸಂಬಳ ಕೊಡ್ತಾರ. ಇವರಿಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಟೆಸ್ಟರ್ಸ್ ಅಂತ ಹೇಳಿ ಹೇಳ್ತಾರ. ಒಂದು ವಿಡಿಯೋ ಗೇಮ್ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ ಅದರೊಳಗೆ ಏನಾದ್ರೂ ಟೆಕ್ನಿಕಲ್ ದೋಷ ಅದನೋ ಅಥವಾ ಬಗ್ಗಳವನ ಅಂತ ಹುಡುಕೋದು ಇವ್ರ ಜವಾಬ್ದಾರಿ. ಉದಾಹರಣೆಗೆ ಒಂದು ಗೇಮಿನ ಕ್ಯಾರೆಕ್ಟರ್ ಆ ಗೋಡಿ ಒಳಗ ನುಗ್ತಾ ಇದ್ದಾನ, ಎಲ್ಲಾದ್ರೂ ಗೇಮ್ ಕ್ರಾಶ್ ಆಗತ್ತಾ, ಗೇಮ್ ನಾಗಿದ್ದು ಎಲ್ಲಾನು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯೋ ಇಲ್ವೋ, ಕಲರ್ ಹೆಂಗದ, ಎಕ್ಸ್ಪೀರಿಯನ್ಸ್ ಹೆಂಗದ, ಇವನ್ನೆಲ್ಲ ಪರೀಕ್ಷಿಸ್ಲಿಕ್ಕೆ ಅವರು ಒಂದ ಲೆವೆಲ್ ಅನ್ನ 100 ಸರ್ತಿ ಆಡ್ಬೇಕಾಗ್ತದ. ಸೊ ಇದು ಬಹಳ ತಾಳ್ಮೆಯ ಕೆಲಸ. ಈಗ ವರ್ಲ್ಡ್ ಫೇಮಸ್ ಗೇಮ್ ಡಿಸೈನರ್ ಒಬ್ರಿದ್ದಾರ, ಹಿಡಿಯೋ ಕೋಜಿಮಾ ಅಂತ ಹೇಳಿ. ಅವರು ತಮ್ಮ ಪ್ರೊಫೆಷನ್ ಅನ್ನ ಸಣ್ಣ ಸಣ್ಣ ಟೆಸ್ಟಿಂಗಿನಿಂದ ಆರಂಭಿಸಿರ್ತಾರ. ಇವತ್ತವರು $1 ಬಿಲಿಯನ್ ಉದ್ಯಮದ ಮಾಲೀಕರು. ವಿದೇಶಗಳ ಒಳಗ ಇಂಥ ಗೇಮ್ ಟೆಸ್ಟರಿಗೆ ವರ್ಷಕ್ಕೆ 30 ರಿಂದ 40 ಲಕ್ಷ ರೂಪಾಯಿ ಸಿಗ್ತದ. ಭಾರತ ಒಳಗ 3 ರಿಂದ 6 ಲಕ್ಷದಿಂದ ಪ್ರಾರಂಭವಾಗಿ ನಿಮ್ಗೆ ಹೆಂಗ್ ಎಕ್ಸ್ಪೀರಿಯನ್ಸ್ ಇರ್ತದ ಅದರ ಮೇಲೆ ಜಾಸ್ತಿ ಆಗ್ತಾ ಹೋಗ್ತದ. ಗೇಮಿಂಗ್ ಇಂಡಸ್ಟ್ರಿ ಬೆನ್ನೆಲುಬು ಇವರ. ಮೂರನೇ ಪ್ರೊಫೆಷನ್ ಪೆಟ್ ಫುಡ್ ಟೆಸ್ಟರ್. ಇದೊಂದ್ ಸ್ವಲ್ಪ ಕೇಳಿಕ್ಕೆ ವಿಚಿತ್ರ ಅಥವಾ ಅಸಹ್ಯ ಅನಿಸಬಹುದೇನೋ, ಆದ್ರೆ ಇದು ಬಹಳ ಸೀರಿಯಸ್ ಆದ ಸೆನ್ಸರಿ ಸೈನ್ಸ್. ಅದೇನಂದ್ರ ನಾಯಿಗಳ ಆಹಾರವನ್ನ ಮನುಷ್ಯರು ರುಚಿ ನೋಡುದು. ಈ ಸಾಕು ನಾಯಿಗಳ ಮಾರ್ಕೆಟ್ ಎಷ್ಟು ದೊಡ್ಡದ ಅಂದ್ರ, ಆ ನಾಯಿಗೆ ನೀಡೋ ಆಹಾರ ಬರೀ ಅದನ್ನ ಹೊಟ್ಟೆ ತುಂಬಿಸೋದಲ್ಲ, ಅದಕ್ಕೆ ಪೌಷ್ಟಿಕವಾಗಿನೂ ಇರಬೇಕು, ಆ ನಾಯಿಗಳಿಗೆ ಆ ವಾಸನೆ ಸೇರ್ತಿರ್ಬೇಕು, ಆಮೇಲೆ ಅವುಗಳ ಆರೋಗ್ಯಕ್ಕೆ ಹೊಂದ್ಕೋಬೇಕು. ನೆಸ್ಲೆ, ಪೂರಿನಾ ಅಂತ ಕಂಪನಿಗಳು ಟ್ರೈನಿಂಗ್ ಪಡೆದ ವಿಜ್ಞಾನಿಗಳನ್ನ ಇದಕ್ಕಾಗಿ ನೇಮಿಸ್ಕೊಳ್ತಾವ. ಇವರು ಆಹಾರದ ಗುಣಮಟ್ಟ, ಕ್ರಂಚಿನೆಸ್ ಮತ್ತ ವಾಸನೆ ಅವನ್ನ ಪರೀಕ್ಷೆ ಮಾಡ್ತಾರ. ಇವರು ಆಹಾರವನ್ನ ನುಂಗುದಿಲ್ಲ, ಬರೀ ರುಚಿ ನೋಡಿ ಉಗುಳ್ತಾರ. ಈ ಫೀಲ್ಡ್ ನೊಳಗ ಡಾಕ್ಟರ್ ಲೀಸಾ ಫ್ರೀಮನ್ ಅಂತ ಒಬ್ರು ನ್ಯೂಟ್ರಿಷನಿಸ್ಟ್ ಇದ್ದಾರ. ಅವರು ಈ ಕ್ಷೇತ್ರದಾಗ ಕ್ರಾಂತಿ ಮಾಡ್ಯಾರ. ಇದು ಬಹಳ ಸ್ಪೆಸಿಫಿಕ್ ವಿಭಾಗ ಆಗಿರೋದ್ರಿಂದ ಇದ್ರೊಳಗಿರೋ ಸಂಬಳನೂ ಜಾಸ್ತಿ. ನಾಲ್ಕನೇ ಪ್ರೊಫೆಷನ್ ಫಾರ್ಚೂನ್ ಕುಕಿ ರೈಟರ್. ನೀವು ಅಮೆರಿಕನ್ ಅಥವಾ ಚೈನೀಸ್ ಸಿನಿಮಾ ಒಳಗ ನೋಡಿರ್ಬೋದು, ಊಟ ಮಾಡಿದ್ಮೇಲೆ ಒಂದು ಸಣ್ಣ ಬಿಸ್ಕೆಟ್ ಕೊಡ್ತಾರ. ಅದನ್ನು ಒಡೆದ್ ನೋಡಿದ್ರ ಒಳಗೊಂದು ಸಣ್ಣ ಚೀಟಿ ಇರ್ತದ. ಅದ್ರಾಗ ನಿಮ್ಮ ಭವಿಷ್ಯ ಅಥವಾ ಒಂದೇನೋ ಮೋಟಿವೇಶನಲ್ ಲೈನ್ ಇರ್ತದ. ಆದ್ರೆ ಈ ಲೈನ್ ಅನ್ನ ಬರೆಯೋದು ಸಾಮಾನ್ಯ ವಿಷಯ ಅಲ್ಲ. ಇದನ್ನ ಯಾರು ಓದ್ತಿರ್ತಾರೋ ಅವ್ರ ಮುಖದ ಮೇಲೆ ಒಂದು ಸ್ಮೈಲ್ ಮೂಡಿಸ್ಬೇಕು ಅಥವಾ ಅವರನ್ನ ಯೋಚನೆಗೆ ಹಚ್ಚಿಸ್ಬೇಕು. ಈ ಕೆಲಸ ಮಾಡ್ಲಿಕ್ಕೆ ಫಾರ್ಚೂನ್ ಕುಕಿ ರೈಟರ್ಸ್ ಅಂತ ಹೇಳಿ ಸಪರೇಟ್ ಆಗಿ ರೈಟರ್ಸ್ ಇದಾರೆ, ಬರಹಗಾರರು. ತಿಂಗಳಕ್ಕೆ ಸಾವಿರಾರು ಬೇರೆ ಬೇರೆ ಸಂದೇಶ
ಸಂದೇಶಗಳನ್ನ ಬರೆಯೋದು ಇವ್ರ ಕೆಲಸ. ಡೊನಾಲ್ಡ್ ಲಾವ್ ಅನ್ನೋರು 30 ವರ್ಷದಿಂದ ಇಂಥ ಲಕ್ಷಾಂತರ ಸಂದೇಶಗಳನ್ನ ಬರೆದಾರ. ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೈಮ್ ನಾಗೂ ಸಹಿತ ಈ ಫಾರ್ಚೂನ್ ಕುಕಿ ರೈಟರ್ಸ್ ಅನ್ನೋ ಕ್ರಿಯೇಟಿವ್ ಕೆಲಸಕ್ಕೆ 30 ರಿಂದ 50 ಲಕ್ಷ ವರ್ಷಕ್ಕೆ ಸಂಬಳ ಸಿಗ್ತದ. ಇದು ಸಾಹಿತ್ಯ ಮತ್ತು ಮನಃಶಾಸ್ತ್ರ ಅವೆರಡರ ಸಮ್ಮಿಲನದ ಕೆಲಸ. 5ನೇದ್ದು ಲಕ್ಸುರಿ ಬೆಡ್ ರೆಸ್ಟರ್ ಅಂದ್ರೆ ನಿದ್ದೆ ಮಾಡೋದ ಒಂದು ಉದ್ಯೋಗ. ಇದೆಲ್ಲ ನಿಮ್ಗೆ ಫೇವ್ರೇಟ್ ಅನಿಸ್ಬಹುದು. ಇಡೀ ದಿವಸ ಆರಾಮವಾಗಿ ಬೇರೆ ಬೇರೆ ಆರಾಮದಾಯಕ ಬೆಡ್ ಗಳ ಮೇಲೆ ಮಲ್ಕೊಳ್ಳೋದು. ಆದ್ರೆ ಇದು ಬರೀ ನಿದ್ದೆ ಮಾಡ್ಲಿಕ್ಕಲ್ಲ, ಇದು ಬೆಡ್ ಎಷ್ಟು ಕಂಫರ್ಟೇಬಲ್ ಆಗ್ಯದ, ಮನುಷ್ಯನ ಬೆನ್ನು ಮೂಳೆ ಅದಕ್ಕೆ ಹೆಂಗ್ ಸಪೋರ್ಟ್ ಮಾಡ್ತದ, ಉಷ್ಣತೆ ಹೆಂಗ ನಿಯಂತ್ರಣ ಮಾಡ್ತದ, ಆಮೇಲೆ ಎಷ್ಟು ಕಾಲ ಅದು ಬಾಳಿಕೆ ಬರಬಹುದು ಅನ್ನೋದರ ಬಗ್ಗೆ ಒಂದು ಸೈಂಟಿಫಿಕ್ ರಿಪೋರ್ಟ್ ಕೊಡ್ಬೇಕು. ಇಂಥವ್ರನ್ನ ಬೇರೆ ಬೇರೆ ಮ್ಯಾಟ್ರೆಸ್ ತಯಾರು ಮಾಡೋ ಕಂಪನಿಗಳು ಕರೆಸಿ ಅವರನ್ನ ಮಲಗಿ ನೋಡ್ಲಿಕ್ಕೆ ಹೇಳ್ತಾರ. ಅವರು ತಮ್ಮ ಅನುಭವದ ಮೇಲೆ ಆ ಮ್ಯಾಟ್ರೆಸ್ ಬಗ್ಗೆ ರಿಪೋರ್ಟ್ ಬರೆದು ಕೊಡ್ಬೇಕು. ಇಂಥ ಕ್ಷೇತ್ರ ಒಳಗ ಒಬ್ರು ರೋಯ್ಸಿನ್ ಮ್ಯಾಡಿಗನ್ ಅನ್ನೋರ್ಗೆ ಬರೀ ಹಾಸಿಗೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ತಿಂಗಳಕ್ಕೆ ಲಕ್ಷಾಂತರ ರೂಪಾಯಿ ಸಂಬಳ ಸಿಗ್ತಿತ್ತಂತ. ದೊಡ್ಡ ದೊಡ್ಡ ಹೋಟೆಲ್ ಕಂಪನಿಗಳು, ಮ್ಯಾಟ್ರೆಸ್ ಕಂಪನಿಗಳು ಇವರ ಡೇಟಾವನ್ನ ಆಧರಿಸಿ ತಮ್ಮ ಪ್ರಾಡಕ್ಟ್ ಅನ್ನ ಸುಧಾರಿಸ್ತಾವ. ಇದು ಆರಾಮದಾಯಕ ಕೆಲಸ ಅಂದ್ರೂನು ಅನಾಲಿಟಿಕಲ್ ಮೈಂಡ್ ಸೆಟ್ ಅಂದ್ರೆ ಸಂಶೋಧನಾ ಮನೋಭಾವ ಅಗತ್ಯ ಇರೋ ಕೆಲಸ. ಸೊ ಫ್ರೆಂಡ್ಸ್, ಇವತ್ತು ನಾವು ನೋಡಿದ ಈ 5 ಉದ್ಯೋಗಗಳು ನಮಗೇನ್ ಕಲಿಸ್ತಾವ? ಜಗತ್ನಾಗ ಯಾವ್ದ ಕೆಲಸ ಸಣ್ಣದಲ್ಲ. ಎಲ್ಲೇ ಸಮಸ್ಯೆ ಇರ್ತದ ಅಲ್ಲೇ ಪರಿಹಾರ ಇರ್ತದ. ಆಮೇಲೆ ಆ ಪರಿಹಾರನ ಒಂದು ಉದ್ಯೋಗ ಆಗ್ಲಿಕ್ಕೆ ಸಾಧ್ಯ ಆಗ್ತದ. ನಮ್ಮ ಶಿಕ್ಷಣ ವ್ಯವಸ್ಥೆ ನಮಗ್ ತೋರಿಸುವ ದಾರಿಗಳಿಗಿಂತ 1000 ಪಟ್ಟು ಹೆಚ್ಚು ದಾರಿಗಳು ಹೊರಗಿನ ಜಗತ್ನಾಗವ. ಈ ಪ್ರೊಫೆಷನ್ ನಾನು ಹೇಳಿದ ಉದ್ದೇಶ ಇಷ್ಟೇ ಅಂತಂದ್ರ ಜನರಿಗೆ ಕೆಲಸಗಳ ಕೊರತೆ ಇರುವುದಿಲ್ಲ, ಮೋಟಿವೇಶನ್ ಕೊರತೆ ಇರ್ತದ, ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅದ ಕೊರತೆ ಇರ್ತದ. ನೀವೆಲ್ಲಿ ಪ್ರಾಬ್ಲಮ್ ಹುಡ್ಕೊಂಡು ಹೋಗ್ತೀರಿ ಅಲ್ಲಿ ಸೊಲ್ಯೂಷನ್ ಹುಡುಕಿ ಅದನ್ನ ಒಂದು ಕೆಲಸವಾಗಿ ನೀವು ಕನ್ವರ್ಟ್ ಮಾಡಬಹುದು. ನಿಮ್ಗೊಂದು ಪ್ರಶ್ನೆ, ಒಂದ್ ವೇಳೆ ನಿಮ್ಗೆ 5 ಕೆಲಸ ಒಳಗ ಯಾವ್ದಾದ್ರು ಒಂದು ಮಾಡ್ಲಿಕ್ಕೆ ಅವಕಾಶ ಸಿಕ್ಕ್ರ ನೀವು ಯಾವ್ದನ್ನ ಆರಿಸ್ಕೊಳ್ತೀರಿ? ನಿಮ್ಮ ಉತ್ತರನ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಂತಹದ್ದ ಆಳವಾದ ಮತ್ತು ಕುತೂಹಲಕಾರಿ ವಿಷಯಗಳಿಗೆ ವಿವಾದ ಚಾನೆಲ್ ಅನ್ನ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚಿಕೊಳ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.